good afternoon and welcome back to my channel Arpita Shetty's Kannada Vlogs. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಒಂದು ಅಪ್ಡೇಟೆಡ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋಸ್ ಹಾಕೋದಕ್ಕೆ ಸ್ಟಾಪ್ ಮಾಡಿ. ರೀಸನ್ ಕೇಳ್ತಾ ಇದ್ರಿ ಎಲ್ಲರೂ. ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ಏನಕ್ಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ. ಬಟ್ ಸ್ಟಿಲ್ ಒಂದು ಅಪ್ಡೇಟೆಡ್ ಶಾರ್ಟ್ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಏನಾಗ್ತಿದೆ ಅಂತ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಲೆಂತ್ ಕೂಡ ಇರೋದಿಲ್ಲ. ಇವತ್ತು ಶುಕ್ರವಾರ, ಇವತ್ತೇ ವಿಡಿಯೋ ಮಾಡಿ ಇವತ್ತೇ ಪೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ನನಗೆ ಹುಷಾರು ತಪ್ಪಿತ್ತು. ಒಂದು ಮಂತ್ ಬಿಫೋರ್, 25 ಡೇಸ್ ಬಿಫೋರ್, 1 ಮಂತ್ ಅಂತಲೇ ಅಂದ್ಕೊಳ್ಳಿ, 30 ಡೇಸ್ ಆಯಿತು ಆಲ್ಮೋಸ್ಟ್. ಆವಾಗ ನನಗೆ ಆಗಿಲ್ಲ, ಒಂದು 20 ಡೇಸ್ ಬೇಕಾಯಿತು ನನಗೆ ರಿಕವರ್ ಆಗೋದಕ್ಕೆ. ಅಂದರೆ ಸುಸ್ತು ಆ ಥರ ಸ್ವಲ್ಪ, ಗೊತ್ತಲ್ಲ ಈಗಿನ ಪ್ರೆಗ್ನೆನ್ಸಿ ಪರಿಸ್ಥಿತಿನಲ್ಲಿ ಬೇಗ ಹುಷಾರಾಗೋಕ್ಕಾಗಲ್ಲ. ಬಿಕಾಸ್ ನನಗೆ ಟ್ಯಾಬ್ಲೆಟ್ಸ್, ಆ್ಯಂಟಿಬಯೋಟಿಕ್ಸ್ ಅಷ್ಟೇ ಕೊಟ್ಟಿದ್ದರು. ಇಂಜೆಕ್ಷನ್ ಎಲ್ಲ ತೊಗೊಳ್ಳೋ ಆಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಹಿಡಿಯಿತು. ನನಗೂ ಹುಷಾರು ತಪ್ಪಿತ್ತು, ಅಮ್ಮಂಗೂ ಹುಷಾರು ತಪ್ಪಿತ್ತು. ಸೊ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಎಲ್ರಿಗೂ ಹುಷಾರು ತಪ್ಪಿತ್ತಲ್ಲ, ನನಗೆ ಅಮ್ಮಂಗೆ ಅಂದ್ಬಿಟ್ಟು ನಾನು ಬ್ರೇಕ್ ತೊಗೊಂಡ್ಬಿಟ್ಟೆ. ಸ್ಟ್ರೆಸ್ ಆಗ್ತಿರಲಿಲ್ಲ ಆ ಟೈಮಲ್ಲಿ ನನಗೆ ನಿಜವಾಗ್ಲೂ ಮಾಡೋದಕ್ಕೆ ವೀಡಿಯೋಸ್ನ. ಆಮೇಲೆ ಅನ್ನಿಸ್ತು, ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು, ಡೆಲಿವರಿ ಆಗೋವರೆಗೂ ಸ್ವಲ್ಪ ಬ್ರೇಕ್ ತೊಗೋ, ಇನ್ನೇನು ಇವಾಗ ಅಟ್ ಪ್ರೆಸೆಂಟ್ ನನಗೆ 8th ಮಂತ್ ರನ್ನಿಂಗು, ಕರೆಕ್ಟಾಗಿ 7.5 months ಆಗಿದೆ. ಸೊ ಹಾಗಾಗಿ ಡೆಲಿವರಿ ಆದಮೇಲೆ ಬೇಕಾದರೆ ವೀಡಿಯೋಸ್ ಮಾಡಿಟ್ಕೊಂಡು ಆಮೇಲೆ ಅಪ್ಡೇಟ್ ಮಾಡುವಂತೆ ನೀವು ಅಂತ ಹೇಳಿದ್ರು. ಫ್ಯಾಮಿಲಿ ಕಡೆಯಿಂದನೂ ಹಾಗೇ ಬಂತು. ಸೊ ಅವ್ರ ಮಾತಿಗೂ ರೆಸ್ಪೆಕ್ಟ್ ಮಾಡಬೇಕಲ್ವ ನಾನು. ಹಾಗಾಗಿ ಆ ಥರ ಡಿಸೈಡ್ ಮಾಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿಂದ ಇದೊಂದು ಅಪ್ಡೇಟೆಡ್ ವಿಡಿಯೋನ ಹಾಕೋಣ ಅಂತ. ಸೊ ನನ್ನ ವೀಡಿಯೋಸ್ ಮೇ ಬಿ ಫೆಬ್ಬಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ, ಬಟ್ ಫೆಬ್ಬಿಂದ ಕಂಟಿನ್ಯೂ ಮಾಡ್ತೀನಿ. ಡೆಲಿವರಿ ಡೇಟ್ ಅದರದ್ದೆಲ್ಲ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ. ಫೆಬ್ಬಲ್ಲಿ ಇರುತ್ತೆ ನಂದು, ಜಾನ್ ಎಂಡ್ ಅಥವಾ ಫೆಬ್ಬಲ್ಲಿ ಅಂತ ಹೇಳಿದರು. ಸೊ ಈಗ ನೋಡಬೇಕು, ಇನ್ನೂ ಸ್ಕ್ಯಾನ್ ಆಗಿಲ್ಲ ನಂದು. 7th ಮಂತ್ ಆದಮೇಲೆ, ಅಂದರೆ ಈಗ 8th ಮಂತ್ ಇದೆ, 33 ವೀಕ್ಸ್ ಆಗುತ್ತೆ ನಾಳೆಗೆ ನನಗೆ. ಸೊ ಸ್ಕ್ಯಾನ್ ಇದೆ ನಾಳೆ, ಹಾಸ್ಪಿಟಲ್ ವಿಸಿಟ್ ಕೂಡ ಇದೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ಏನು ಅನ್ನೋದು. ಸೊ ಪ್ಲ್ಯಾನ್ಡ್ ಡೆಲಿವರಿ ಅಂತೆಲ್ಲ ಹೇಳಿದ್ದೀನಲ್ಲ. ಸೊ ಹಾಗಾಗಿ ನಾಳೆ ಗೊತ್ತಾಗುತ್ತೆ ನನಗೆ. ಫೆಬ್ಬಲ್ಲಿ ಇರುತ್ತೆ, ಸ್ಟಾರ್ಟಿಂಗೇ ಇರುತ್ತೆ, ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಒಳಗಡೆ ಇರುತ್ತೆ. ಅದಾದಮೇಲೆ ವೀಡಿಯೋಸ್ನ ಮಾಡಿಟ್ಟಿರ್ತೀನಿ, ಪ್ರತಿಯೊಂದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ನನ್ನ ಮೇಲೆ ಇರಲಿ, ನನ್ನ ಮಗು ಮೇಲೆ ಇರಲಿ, ನನ್ನ ಫ್ಯಾಮಿಲಿ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ನಿಜ ತುಂಬ ಖುಷಿ ಆಯಿತು. ನಿಮ್ಮ ಕೇರ್, ಲವ್, ಸಪೋರ್ಟ್ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತು. ಇದೇ ಥರ ಇರಲಿ ನನ್ನ ಚಾನಲ್ ಮೇಲೆ, ನನ್ನ ಮೇಲೆ. ನಾನು ಮತ್ತೆ ನೋಡೋಣ, ಆದರೆ ಅಪ್ಡೇಟೆಡ್ ವಿಡಿಯೋ ಹಾಕೋದಕ್ಕೆ ಮಧ್ಯದಲ್ಲಿ ಆದರೆ ಹಾಕ್ತೀನಿ, ಇಲ್ಲಾಂದರೆ ಫೆಬ್ಬಿಂದ ಖಂಡಿತವಾಗ್ಲೂ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಮೆಮೊರೀಸ್ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಅಂತ ಇದೆ, ಇಟ್ಕೊಂಡು ಅದನ್ನು ನಿಮ್ಮ ಹತ್ರ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಯಾರು ಏನೂ ತಿಳ್ಕೊಬೇಡಿ, ಯಾಕೆಂದರೆ ನನಗೆ ನಿಮಗೆ ಗೊತ್ತು, ಕಾಂಪ್ಲಿಕೇಶನ್ಸು, ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಸುಮ್ಮನೆ ಏನಕ್ಕೆ ಮನೆಯವ್ರ ಮಾತು ಮೀರಿ ಏನು ಮಾಡಬಾರ್ದು. ಏನೇ ಒಂದು ಆದ್ರೂ ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ನಮಗಿಲ್ಲ. ಸೊ ಮೊದಲೇ ಅದನ್ನೆಲ್ಲ ಫೇಸ್ ಮಾಡಿರೋದ್ರಿಂದ ನಾವು ಒಂದು ಸ್ಮಾಲ್ ಬ್ರೇಕ್ ತೊಗೋತಾ ಇದ್ದೀನಿ ಅಷ್ಟೇ. ಇಷ್ಟು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಹೋಪ್ ನೀವೆಲ್ಲ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ, ನೋಡೋಣ ಯಾವಾಗ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.